ನಮಸ್ಕಾರ, ಶುಭಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಾತಕದಲ್ಲಿ ಕಾಳಸರ್ಪ ದೋಷ, ಕಾಳಸರ್ಪ ಯೋಗ ಅಂತ ಹೇಳ್ತಾರೆ. ಹಾಗೆ ಈ ದೋಷ ಇದ್ದಾಗ ತುಂಬ ಪೂಜೆಗಳನ್ನು ಮಾಡಿಸ್ಬೇಕು, ಇದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟಕ್ಕೂ ಈ ಕಾಳಸರ್ಪ ದೋಷ ಅಂದ್ರೇನು, ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ, ಮತ್ತು ಕಾಳಸರ್ಪ ಯೋಗ ಅಂದ್ರೇನು, ಇದರಿಂದ ಏನೆಲ್ಲ ಒಳ್ಳೇದಾಗುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ, ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೆಚ್ಚಾಗಿ ಕೇಳ್ತೀವಿ ಕಾಳಸರ್ಪ ದೋಷ ಅಂತ ಹೇಳಿ, ತುಂಬ ಆ ದೇವಸ್ಥಾನಕ್ಕೆ ಹೋಗಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೋಗಿ ಇದೇ ರೀತಿ ಪೂಜೆ ಮಾಡಿಸಿ ಅಂತ ತುಂಬ ಹೇಳ್ತಾರೆ. ಏನು ಹಾಗಂದ್ರೆ ಕಾಳಸರ್ಪ ದೋಷ ಅಂದರೆ? ನೋಡಿ, ಕಾಳಸರ್ಪ ದೋಷ ಅಂತ ಅನ್ನೋದು ಫಸ್ಟ್ಗೆ ಈ ದೋಷ ಅನ್ನೋದು ತೆಗಿಬೇಕು. ಯಾಕಂದರೆ ನಮ್ಮ ಒಂದು ಕುಂಡಲಿಯಲ್ಲಿ ರಾಹು ಕೇತುಗಳು ಇದ್ದೇ ಇರ್ತಾರೆ. ಯಾಕಂದರೆ 9 ನವಗ್ರಹಗಳಲ್ಲಿ ರಾಹು ಕೇತು ಕೂಡ ಅವರವರ ಒಂದು ಸ್ಥಾನನ ಪಡ್ಕೊಂಡಿರ್ತಾರೆ. ಸೊ ಈ ರಾಹು ಕೇತುಗಳು ಎಲ್ಲಿರ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಕುಂಡಲಿಯಲ್ಲಿ. ಸೊ ಎಲ್ಲರೂ ಏನಂತಾರೆ, ದೋಷ ದೋಷ ಅದಕ್ಕೆ ಮದುವೆ ಜಲ್ದಿ ಆಗ್ತಾಯಿಲ್ಲ, ಕಾಳಸರ್ಪ ದೋಷ, ರಾಹು ಇದೆ, ರಾಹು ಕೇತುಗಳು ಇದ್ದಾಗೇ ಅದನ್ನು ಕಾಳಸರ್ಪ ದೋಷ ಅಂತ ಅದಕ್ಕೆ ಹೆಸರು. ಓಕೆ. ಸೊ ನೋಡಿದ ತಕ್ಷಣ ಹಂಗೆ ಹೇಳ್ತಾರೆ, ಅದಕ್ಕೆ ತುಂಬ ಪೂಜೆ ಹೋಮ ಹವನ ಇದೆಲ್ಲ ಮಾಡ್ತಾರೆ. ಆದರೆ ಇದ್ಯಾವುದು ಮಾಡ್ದಿರಾ ಅವರವರ ಯೋಗನ ತಿಳ್ಕೊಳ್ಳೋದೇ ಒಂದು ಇಂಪಾರ್ಟೆಂಟು ನಾನು ಇವತ್ತು ಹೇಳೋದು. ಸೊ ಕಾಳಸರ್ಪ ದೋಷ ಅನ್ನೋದಕ್ಕಿಂತ ರಾಹು ಕೇತುಗಳು ಎಲ್ಲಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವಾಗ ನಮ್ಮ ಒಂದು ಕುಂಡಲಿಯಲ್ಲಿ ರಾಹು ಎಲ್ಲೇ ಇರ್ಬೋದು. ರಾಹು ಏನಾಗುತ್ತೆ ಅಂದರೆ, ಯಾವ ಗ್ರಹ ಇರುತ್ತೋ ಆ ರಾಹು ಜೊತೆ, ಯಾಕಂದರೆ ರಾಹು ನಮ್ಮ ಕುಂಡಲಿಯಲ್ಲಿ ಒಬ್ಬನೇ ಇದ್ದಾಗ ಅವನು ನಮಗೆ ದೋಷ ಅನ್ನೋದಕ್ಕಿಂತ ಒಳ್ಳೆ ಫಲ ಕೊಡೋದಿಲ್ಲ. ಆದರೆ ಯಾವ ಮನೇಲಿರೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ರಾಹುವಿನ ಜೊತೆ ಆಗಿರ್ಬೋದು, ಕೇತುವಿನ ಜೊತೆ ಆಗಿರ್ಬೋದು, ಯಾವ ಗ್ರಹ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಯಾವ ಗ್ರಹ ಇದ್ದಾಗ ಆ ಒಂದು ಗ್ರಹದ ಯೋಗನೇ ನಮ್ಮನ್ನು ಕಾಪಾಡೋದು. ಎಲ್ಲರೂ ಏನಂತಾರೆ, ಇವಾಗ ನೋಡಿ, ರಾಹು ಜೊತೆ ಸೂರ್ಯ, ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ರಾಹು ಜೊತೆ ಸೂರ್ಯ ಅಥವಾ ಎನಿವನ್ ಯಾವುದೇ ಪ್ಲೇಸಲ್ಲಿರಲಿ, ನಮ್ಮ 12 ಮನೆ, ನಮ್ಮ ಕುಂಡಲಿಯಲ್ಲಿ ಯಾವುದೇ ಜಾಗದಲ್ಲಿ, ಲಗ್ನದಲ್ಲಿ ಇರಲಿ, 2ನೇ ಮನೇಲಿ ಇರಲಿ, 3ನೇ ಮನೇಲಿ ಇರಲಿ, ಅದು ಏನು ಮಾಡುತ್ತೆ ಅಂದರೆ, ರಾಹು ಜೊತೆ ಸೂರ್ಯ ಇದ್ದಾಗ, ಎಲ್ಲರೂ ರಾಹು ಜೊತೆ ಕುಜ ಇದ್ದಾಗ ಕಾಳಸರ್ಪ ದೋಷ, ಕೇತು ಜೊತೆ ಕುಜ ಇದ್ದರೆ ಕಾಳಸರ್ಪ ದೋಷ, ರಾಹು ಜೊತೆ ಶುಕ್ರ ಇದ್ದರೆ ಕಾಳಸರ್ಪ ದೋಷ ಅಂತ ಹೇಳಿ ಜನಗಳನ್ನ ಒಂದು ಏನು ಮಾಡ್ತಾರೆ, ನೆಗೆಟಿವ್ ಒಂದು ಥಾಟ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅದೆಲ್ಲ ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ.